ಗೌರಿಗೆ ಇವಾಗ ಎಷ್ಟು ತಿಂಗಳಾಗಿರುತ್ತೆ ಲಕ್ಷ್ಮಿ? ಅಲ್ಲಿದ್ದ 3 ತಿಂಗಳಾಗಿತ್ತು, ಇವಾಗ 1 ತಿಂಗಳು ಆಗೈತಲ್ವಾ ಇಲ್ಲಿಗೆ ಬಂದು. 4 ತಿಂಗಳ ಆಗಿರ್ಬೇಕು, 4 ತಿಂಗಳು ತುಂಬೈತಾ ಏನೋ. ಬರೀ ಗೌರಿ ಗೌರಿ ಗೌರಿ. ಅಯ್ಯೋ ಮನಿಕೊಂಡಿರ್ಬೇಕೇನೋ ನಮ್ಮ ಗೌರಿ. ನಡಿ ಒಳಗೆ ಹೋಗೋಣ. ಪಾಪ ಎದ್ದಾಗಿಂದ ಅಡುಗೆ ಪಡಿಗೆ ಮಾಡಿ ಮೊಸರಿಗೆ ಇಳಿಸಿ ತೊಳೆದು ನೆಲ ಒರೆಸಿ ಮನಿಕೊಂಡಿರ್ತಾಳೆ. ನಡಿ ಹೋಗೋಣ. ಸರಿ ಬರಿ. ನಡಿ. ಇದೇನ್ರಿ ಗೌರಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಚಂದ್ರು ಇಲ್ಲೇ ಇದ್ದಾನೆ, ಮನೆ ಕಾಣೋಣ. ಚಂದ್ರು ಚಂದ್ರು. ಯಾರು? ನಾವಪ್ಪ ಚಂದ್ರು. ಗೌರಿ ಅವರ ಅಣ್ಣ ಮತ್ತೆ ಅತ್ತಿಗೆ. ನೀವಾಕ? ಬರ್ರಿ ಬರ್ರಿ ಕುತ್ಕ ಬರ್ರಿ. ಏನಪ್ಪ ಚಂದ್ರು ಚೆನ್ನಾಗಿದ್ಯಾ? ನನ್ನ ತಂಗಿ ಹೆಂಗಿದ್ದಾಳೆ? ಎಲ್ಲೋದ್ಲು? ಯಾವ ಸುಡ್ಗಾಡ್ಗೋದ್ಲು ಏನೋ, ಯಾರಿಗ್ ಗೊತ್ತು. ಏನಂದ್ರೆ ಯಾವ ಸುಡ್ಗಾಡ್ಗೋದ್ಲು ಗೊತ್ತಿಲ್ಲ. ಏನ್ ಚಂದ್ರು ಹಿಂಗ್ ಮಾತಾಡ್ತಾ ಇದ್ಯಾ? ಏನಾಯ್ತು? ಅಲ್ಲ ನಾವೇನೋ ನಂದು ಕಾಲೆಲ್ಲ ವಾಸಿ ಆಗಿತ್ತು, ಡಾಕ್ಟರ್ ಹತ್ರ ಇನ್ನೊಂದ್ಸರಿ ಚೆಕ್ ಮಾಡಿಸ್ಕೊಂಬರೋಣ ಅಂತಾನ ಆಸ್ಪತ್ರೆ ಬಂದಿದ್ವಿ. ಹಿಂಗೇನೆ ಗೌರಿ ಹೆಂಗು ಬಸ್ರಿ ಅಲ್ವಾ, ನೋಡ್ಕೊಂಡು ಅವಳಿಗೆ ಹಣ್ಣು ಪಣ್ಣು ಕೊಟ್ಟು ಮಾತಾಡ್ಸ್ಕೊಂಬರೋಣ ಅಂತಾನ ಕರ್ಕೊಂಬಂದ್ರು ಅವ್ರಣ್ಣ. ಅದಕ್ಕೆ ಬಂದ್ರೆ ನೀನೇನು ಈ ತರ ಮಾತಾಡ್ತಾ ಇದ್ಯಾ? ಏನಾಯ್ತು? ಏನ್ ಮತ್ತೆ ಜಗಳ ಮಾಡ್ಕೊಂಡ್ರ ನೀನು ಗೌರಿನು? ಎಲ್ಗೋದ್ಲೀಗ? ಏನ್ ಹೇಳದಕ್ಕ ನಿನ್ನ ಅದ್ದಿ ಬಗ್ಗೆ? ಅವಳೆಲ್ಲ ಬರೋದೆ ಮಾಡೋದೆಲ್ಲ ಮೋಸ, ಬರೀ ಸುಳ್ಳು ಹೇಳೋದು. ಇದನ್ನೇ ಕಲ್ತಿದ್ದಾಳೆ ಅವಳು. ಅದೇನ್ ಬುದ್ಧಿ ಕಲ್ತಿದ್ದಾರೋ ಏನ್ ಕತ್ತಿಯೋ ಗೊತ್ತಿಲ್ಲ. ಸುಳ್ಳೇ ಅವಳ ಜೀವನ ಆಗ್ಬಿಟ್ಟೈತೆ. ಬಿಡಿ, ಅಂತವಳ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಬಂದಿದ್ದೀರಾ, ಊಟ ಮಾಡ್ಕೊಂಡು ನಿಧಾನವಾಗಿ ಹೋಗ್ರಿ. ಚಂದ್ರು ಏನಾಯ್ತು ಅಂತ ಹೇಳು. ಯಾಕೆ ಜಗಳ ಮಾಡ್ಕೊಂಡ? ಏನು ಮಾಡಿದ್ಲು ನನ್ನ ತಂಗಿ? ಈ ಸಮಯದಲ್ಲಿ ಜಗಳ ಮಾಡ್ಕೊಂತಾರ? ಏನೋ ತಿಳಿದೆ ಏನಾರ ಒಂದು ಮಾತಂದ್ರೆ ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಅವಳು ಬಸ್ರಿ ಅಲ್ವಾ, ಚೆನ್ನಾಗಿ ನೋಡ್ಕೋಬೇಕು. ಇವಾಗ ಅವಳನ್ನ ಸಂತೋಷವಾಗಿ ಇಟ್ಕೊಂಡ್ರೆ ನಿನ್ನ ಮಗುನು ಚೆನ್ನಾಗಿ ಹುಟ್ಟುತ್ತೆ ಆರೋಗ್ಯವಾಗಿ. ನೀವು ಈ ಥರ ಜಗಳ ಆಡಿದ್ರೆ ಅವಳು ಅದೇ ಬೇಜಾರಲ್ಲಿ ಊಟ ತಿಂಡಿ ಬಿಟ್ಟರೆ ಹೊಟ್ಟೆಗಿರೋ ಮಗು ಏನಾಗಬೇಡ. ಹೇಳು, ಹೊಟ್ಟೆಲಿ ಮಗು ಇದ್ದರೆ ತಾನೆ ಏನಾದರೂ ಆಗಕ್ಕೆ. ಹಂಗಂದ್ರೆ ಏನ್ ಅರ್ಥ? ಏನು ಅಂತ ನಾನು ಹೇಳ್ತೀನಿ ಕಣೆ ಲಸ್ಮಕ್ಕ. ಸೀನಪ್ಪ ಲಸ್ಮಕ್ಕ ಯಾವಾಗ ಬಂದ್ರಿ? ದೊಡಮ್ಮ ಏನಾಯ್ತು? ಯಾಕೆ ಹಿಂಗೆ? ಚಂದ್ರ ಏನೇನೋ ಮಾತಾಡ್ತಾ ಇದ್ದಾನೆ, ಮತ್ತೆ ಗೌರಿ ಜೊತೆ ಜಗಳ ಮಾಡ್ಕೊಂಡ? ಏನಾಯ್ತು? ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡ್ರ? ನೀವಾದ್ರೂ ಸಮಾಧಾನ ಮಾಡ್ಬೇಕು ತಾನೆ. ಅಲ್ಲ ಅವಳು ಹೊಟ್ಟೆ ಬಸ್ರಿ ಮೊದ್ಲೇನೆ, ಅವಳು ಏನೋ ಒಂದು ತಪ್ಪು ಮಾಡಿದ್ರೆ ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಅಯ್ಯೋ ಅವ್ನು ಹೇಳಿದ್ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅವಳ ಹೊಟ್ಟೆಲಿ ಮಗುನೇ ಇಲ್ಲ, ನಿನ್ ಬಸ್ರಿ ಇನ್ನೆಲ್ಲಿ? ಬಸ್ರಿನೂ ಇಲ್ಲ, ಗಿಸ್ರಿನೂ ಇಲ್ಲ, ಎಲ್ಲ ನಾಟಕ, ಸುಳ್ಳು. ಸುಳ್ಳ? ಏನು ಸುಳ್ಳು? ಏನಂತ ಹಿಂಗೆ ಹೇಳ್ತಾ ಇದ್ದೀರಾ? ಎಲ್ಲ ಸುಳ್ಳು, ನಿಮ್ಮನ್ನು ನಮ್ಮನ್ನು ಎಲ್ಲಾನು ಸುಳ್ಳು ಹೇಳಿ ಯಾಮಾರಿಸ್ಬಿಟ್ಲು ನಿನ್ ತಂಗಿ. ಅವಳು ಬಸ್ರಿನೂ ಅಲ್ಲ, ಗಿಸ್ರಿನೂ ಅಲ್ಲ, ಸುಮ್ಮನೆ ಈ ಮನೆಗೆ ಬಂದು ಸೇರ್ಕೊಂಬಕ್ಕೆ ಬಸ್ರಿ ಅಂತ ನಾನು ನಾಟಕ ಮಾಡಿದಾಳೆ. ನಿಮ್ಗೂ ಎಲ್ಲಾರ್ಗು ನಂಬಿಸಿ ನಮಗೂ ನಂಬಿಸಿ ಇಷ್ಟು ದಿನ ಯಾಮಾರಿಸ್ಬಿಟ್ಲು ಅವಳು. ಅಂದ್ರೆ ನನ್ನ ತಂಗಿ ಹೊಟ್ಟೆಲಿ ಮಗು ಇಲ್ವಾ? ಏನು ಹೇಳ್ತಾ ಇದೆಯತ್ತೆ? ಏನಾಯ್ತು ಅಂತ ಸರಿಯಾಗಿ ಹೇಳ್ರಿ. ನೀವು ಹೆಂಗಪ್ಪ ಸೀನಪ್ಪ ಹೇಳ್ಬೇಕು? ಅವಳು ಬಸ್ರಿ ಅಲ್ಲ, ಅವಳು ಬಸ್ರಿನೇ ಆಗಿಲ್ಲ, ಸುಮ್ಮನೆ ನಾಟಕ ಮಾಡವಳೆ ಅಷ್ಟೇನಿ. ಹೌದಾ? ಗೌರಿ ಬಸ್ರಿ ಅಲ್ವಾ? ಅಯ್ಯೋ ದೇವ್ರಿ, ನಾಟಕನ ಅವಳು ಇಷ್ಟು ದಿನ ಮಾಡಿದ್ದು ಅಲ್ಲ. ಇಂಥ ನಾಟಕ ಯಾಕಂತೆ? ಈ ನಾಟಕ ಮಾಡೋಂಥ ಅವಶ್ಯಕತೆ ಏನೈತೆ ಅವಳಿಗೆ? ಯಾಕೆ ಈ ತರ ನಾಟಕ ಮಾಡಿದ್ಲು ಅವಳು? ಅಯ್ಯೋ ದೇವ್ರೇ, ನಮ್ಮನ್ನೆಲ್ಲ ನಂಬಿಸಿ ಏನ್ ಮಾಡ್ಬೇಕು, ಏನ್ ಸಾಧಿಸ್ಬೇಕು ಅಂತ ಹೊರಟೆ ಅವಳು. ಏನೂ ಇಲ್ಲ, ಜಗಳ ಮಾಡ್ಕೊಂಡು ಅವಳೇ ಬಿಟ್ಟು ಹೋಯ್ಲಲ್ಲ, ನನ್ನ ಕೇಳ್ಕೋಬೇಕಾಗುತ್ತೆ, ಕ್ಷಮೆ ಕೇಳಬೇಕಾಗುತ್ತೆ. ಹಿಂಗೆ ನಾಟಕ ಮಾಡಿದ್ರೆ ಯಾರು ಏನು ಅನ್ನಲ್ಲ, ನೀವು ಏನು ಅನ್ನಲ್ಲ, ಕರ್ಕೊಂಡೋಗಿ ಹೇಳಿ ಬಿಟ್ಟು ಬರ್ತೀರಾ ಅಂತ ಹಿಂಗೆ ನಾಟಕ ಮಾಡಿದಾಳೆ ಅಷ್ಟೇನಿ. ಮೊನ್ನೆ ಅಮ್ಮಯ್ಯ ಆಸ್ಪತ್ರೆ ಕರ್ಕೊಂಡೋಗಿತ್ತು, ಹಂಗೂ ಬೇಡ ಬೇಡ ಅಂತಂದ್ಲು. ಅಮ್ಮನೇ ಹೋಗೈತೆ, ಅವಳ ಮೇಲೆ ಅನುಮಾನ ಬಂದು ಡಾಕ್ಟ್ರನ್ನ ಕೇಳಿಕೆ ಡಾಕ್ಟ್ರೇನೆ ಎಲ್ಲನ ಚೆಕಪ್ ಮಾಡಿ ಇವರು ತಾಯಿನೇ ಆಗಿಲ್ಲ, ಬಸ್ರಿನಲ್ಲ, ಎಂಥದ್ದು ಅಲ್ಲ ಅಂತನ ಹೇಳಿದ್ದಾರೆ. ಅವತ್ತೇ ಗೊತ್ತಾಗಿದ್ದು ಇವಳು ನಾಟಕ ಎಲ್ಲನ. ಅದೇನು ಬುದ್ಧಿ ಕಲ್ತೇಳೋ ಏನೋ. ಹೌದಾ? ಅಯ್ಯೋ ದೇವ್ರೆ, ಇದು ಯಾಕೆ ಈ ತರ ನಾಟಕ ಮಾಡ್ತಾಳೆ ಗೌರಿ? ಇದರಿಂದ ಅವಳು ಏನ್ ಫಲ ಅನುಭವಿಸ್ತಾಳೆ? ಅಲ್ಲ, ಇದರಿಂದ ಹೆಂಗ ಅಂತ ಅನಾಹುತ ಆಗುತ್ತೆ? ಏನಾದ್ರು ಗೊತ್ತಾದ್ರೆ ನೀವೆಲ್ಲ ಏನಂತೀರಾ ಅಂತ ಅವಗೊಂದಿಷ್ಟು ಪ್ರಜ್ಞೆ ಬೇಡವಾ ಮೈ ಮೇಲೆ ಈ ತರ ಸುಳ್ಳು ಹೇಳೋದಕ್ಕೆ? ಎಲ್ಗೋದ್ಲೀಗ ಅವಳು? ಎಲ್ಲಿದ್ದಾಳೆ? ಇನ್ನೆಲ್ಗೆ ಹೋಗ್ತಾಳೆ? ಆ ನೇತ್ರನ ಜೊತೆಗೆ ಅವ್ರ ಮನೆ ತಕೋ ಅಲ್ಲಿಗೂ. ಇನ್ನೇನು ಉಪ್ಪಿನಕಾಯಿ ಅಂತೂ ಮಾಡಂಗಿಲ್ಲ. ಅವನು ಯಾವನು ಉಪ್ಪಿನಕಾಯಿನ ಸರಿಯಾಗಿ ಯಾಮಾರಿಸಿ ಓದ ಉಪ್ಪಿನಕಾಯಿ ಎಲ್ಲ ಅವ್ನು ಲಾಭ ಮಾಡ್ಕೊಂಡು ಇವ್ರಿಗೆ ಕೈ ಕೊಟ್ಟು ಈಗ ಅವ್ರ ಮಂತಕ್ಕೆ ಹೋಗಿ ಸುಮ್ಮನೆ ಮಾತಾಡ್ಕೊಂಡು ಕುಕ್ಕಂತಾಳೆ ಅಷ್ಟೇನಿ. ಈಗ ಎಲ್ಲಿಗೋದ್ಲು ಗೌರಿ? ಎಲ್ಲಿಗೋದ್ಲು ಅವಳು? ಅಣ್ಣ ಅತ್ಗೆ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಯಾಕೆ ಹಿಂಗೆ ನಿಂತಿದ್ದೀರಾ? ನಡೀರಿ ಕೂತ್ಕೊಳ್ರಿ. ಕುಕ್ಕಬೇಕಂತೆ ಕುಕ್ಕಬೇಕು. ನಾಚಿಕೆ ಆಗಲ್ವ ಇಂಥ ಸುಳ್ಳು ಹೇಳಕ್ಕೆ ನಿನಗೆ? ಹೆಂಗಾದ್ರೂ ಮನ್ಸು ಬಂತು? ನಾವು ಎಷ್ಟು ಆಸೆಯಿಂದನ ನೀನು ಬಸ್ರಿ ಅಂತೇಳಿ ಹಣ್ಣು ಬ್ರೆಡ್ಡು ಬಿಸ್ಕೆಟು ಎಲ್ಲ ತಗೊಂಡು ಬಂದ್ವಿ, ನೋಡ್ಕೊಂಡು ಕೊಟ್ಟು ಹೋಗೋಣ ಅಂತಾನ. ಆದರೆ ನೀನು ನೋಡ್ರಿ ಇಲ್ಲಿ ಇಂಥ ಸುಳ್ಳು ಹೇಳಿದ್ಯಲ್ಲ, ನಾಚಿಕೆ ಆಗಲ್ವೇನೆ ಗೌರಿ ನಿನಗೆ? ಎಷ್ಟು ದಿನ ನಿನ್ಗೆ ಹೇಳೋದು ಒಳ್ಳೆ ಬುದ್ಧಿ ಕಲ್ತ್ಕೋ ಅಂತಾನ? ನಿನ್ನೆ ಕೇಳ್ತಾ ಇರೋದು ಗೌರಿ, ಮಾತಾಡು, ಯಾಕೆ ಈ ತರ ಸುಳ್ಳು ಹೇಳಿದೆ?
ಅಲ್ಲ ಈ ಮನೆಗೆ ಬರ್ಬೇಕು ಅಂತನ ಈ ತರ ಸುಳ್ಳೇನ್ ಬರ್ಬೇಕಾ? ಅದು ಬಸ್ರಿ ಅಂತ ನಾಟಕ ಮಾಡ್ಕೊಂಡು ಬರ್ಬೇಕಾ? ಹೇಳು, ನಿಂದೆ ತಪ್ಪಾಗಿದ್ದು ತಾನೆ, ನೀನೇ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಡು ನಿಮ್ಮ ಅಣ್ಣನಾದ್ರೂ ಕರ್ಕೊಂಡ್ ಬಂದಿದ್ರೆ ಬಾ ಅಣ್ಣ ಹೋಗ್ ಬರೋಣ, ತಪ್ಪಾಯ್ತು ಅಂತ ಕೇಳ್ಕೊಂತೀನಿ ಮನೆಗ್ ಬಿಟ್ಟು ಬಾ ಅಂತ ಹೇಳಿದೆ, ಕರ್ಕೊಂಡ್ ಬಂದು ಬಿಟ್ಟು ಹೋಗಿರೋರು. ಅದ್ ಬಿಟ್ಬಿಟ್ಟು ಈ ತರ ಬಸ್ರಿ ಅಂತ ನಾಟಕ ಮಾಡ್ಕೊಂಡು ಬಂದು ಈ ಮನೆ ಸೇರ್ಕೋಬೇಕಾ ನೀನು? ಇಂತ ಗತಿ ಬೇಕಾ ನಿನ್ಗೆ? ಅಲ್ಲ ಇದೆಲ್ಲ ಗೊತ್ತಾದ್ರೆ ಎಷ್ಟು ಉಗಿತಾರೆ ನಿನ್ನ ಅಂತನ ಸ್ವಲ್ಪನಾದ್ರೂ ನಿನ್ಗೆ ಯೋಚನೆ ಮಾಡೋಂತ ಶಕ್ತಿ ಇದೆ, ಯೋಚನೆ ಮಾಡ್ಬೇಕಾಗಿತ್ತು. ಗೊತ್ತಾಗಲ್ವಾ ನಿನ್ಗೆ? ಈಗ ನೋಡು, ಉಗಿಸ್ಕೊ ಎಲ್ಲಾರ ಕೈಲೂನು, ಎಲ್ಲಾರು ಉಗಿತಾರೆ, ನಿಮ್ಮ ಅಣ್ಣ, ನಿನ್ ಗಂಡ, ನಿಮ್ಮ ಅತ್ತೆ, ಎಲ್ಲಾರು. ನಮಗ್ ಮರ್ಯಾದೆ ಇಲ್ಲ, ನೀನ್ ನೋಡ್ಕೊಂಡು ಹೋಗಕ್ಕಂತ ಇಲ್ಲಿವರೆಗೂ ಬಂದಿದೀವಲ್ಲ. ಅಯ್ಯೋ ಅಣ್ಣ, ಅದಕ್ಕೆ ನನ್ನಿಂದ ದೊಡ್ಡ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡಿ. ಈ ವಿಷಯ ನಿಮಗೂ ಹೇಳಿಲ್ಲ ನಾನು. ನನ್ನಿಂದ ನಿಮಗೂ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಸುಳ್ಳು ಹೇಳಿ ಯಾಮಾರಿಸ್ಬಿಟ್ಟೆ. ನನ್ನಿಂದ ತಪ್ಪಾಗಿದೆ. ಅಯ್ಯೋ, ಇದು ಗೊತ್ತಾಗಿಂದ ನಮ್ಮ ಮನೆಯವರು, ನಮ್ಮ ಅತ್ತೆ ಯಾರು ನನ್ನ ಹತ್ರ ಮಾತೇ ಆಡ್ತಾ ಇಲ್ಲ. ನನಗಂತೂ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬರೀ ಅದೇ ಯೋಚನೆ ಆಗೈತೆ. ಈಗ ನೀವು ಬೇರೆ ಹಿಂಗೆ ಬೈತಾ ಇದ್ದೀರಾ. ನಾನು ಎಷ್ಟು ಅಂತ ತಡ್ಕೊಂಡಿರ್ಲಿ. ಅಯ್ಯೋ, ನನ್ನ ಕಷ್ಟ ಅರ್ಥ ಮಾಡ್ಕೊಂಬರು ಯಾರು ಇಲ್ವಲ್ಲಪ್ಪ. ಮುಚ್ಚು ಬಾಯಿ. ಕಷ್ಟ ಅಂತೆ ಕಷ್ಟ ಕಷ್ಟ, ನೀನು ಕಷ್ಟ ತಂದ್ಕೊಂಬದಕ್ಕೆ ನೀನೇ ಕಾರಣ. ಈ ಸುಳ್ಳು ಯಾಕೆ ಹೇಳ್ಬೇಕಾಗಿತ್ತು ಹೇಳು. ಏನಣ್ಣ ಹಿಂಗೆ ಕೇಳ್ತಾ ಇದ್ಯಾ? ಅಲ್ಲ, ನಾನು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದು ಕೂತ್ಕೊಂಡಿದ್ದೆ. ಎಷ್ಟು ದಿನ ಆದ್ರೂ ಇವ್ರಂತೂ ನನ್ನ ಕರ್ಕೊಂಡು ಹೋಗಕ್ಕೆ ಬರಲಿಲ್ಲ. ನಾನಾದ್ರೂ ಬರೋಣ ಅಂದ್ರೆ ಮನೆಗೆ ಸೇರ್ಸಲ್ಲ, ಅದು ಇದು ಬೈತಾರೆ. ಅದಕ್ಕೆ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ನನಗೆ ಈ ಥರ ಒಂದು ಐಡಿಯಾ ಹೊಳಿತು. ಅದನ್ನು ಈ ಥರ ಬಳಸ್ಕೊಂಡೆ ಅಷ್ಟೇನೆ. ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಂಡಿದ್ದೀನಿ, ಕ್ಷಮಿಸ್ಬಿಡ್ರಿ. ಒಳ್ಳೆ ಕೆಲಸ ಯಾವುದು ನಿನ್ ತಲೆಗೆ ಬರೋದೇ ಇಲ್ಲ ಕಣೆ. ಬರೀ ಇಂಥ ಮನೆಯಾಳ ಕೆಲಸನೇ ನಿನ್ ತಲೆಗೆಲ್ಲ ಬರೋದು. ಅನೇತ್ರನ ಜೊತೆ ಸೇರ್ಕೊಂಡು ಬರೀ ಮನೆಯಾಳ ಬುದ್ಧಿನೇ. ಏನ್ ಸರಿ ಆಗ್ತೀಯ, ಏನ್ ಸುಳ್ಗಾಡು. ಗೌರಿ, ಯಾವತ್ತೂ ಈ ತರ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನ್ ನೆಟ್ಟಿಗಿದ್ರೆ ಯಾವ ಜಗಳನೂ ಆಗಲ್ಲ, ಯಾರ್ ಮನೆ ಬಿಟ್ಟು ಬರ್ಬೇಕೋ ಆಗಿಲ್ಲ. ನೀನು ನಿನ್ ಗಂಡ, ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಅಚ್ಚುಕಟ್ಟಾಗಿ ಲಕ್ಷಣ ಸಂಸಾರ ಮಾಡ್ಕೊಂಡು ಮನೇಲಿ ಇರೋದ್ ಕಲ್ತ್ಕ. ಸುಮ್ನೆ ಊರೂರು ತಿರುಗಬೇಡ. ನೇತ್ರನ್ ಜೊತೆ ಸೇರ್ಕೊಂಡು ಅದು ಇದು ಯೋಚನೆ ಮಾಡಕ್ ಹೋಗ್ಬೇಡ. ಕೆಟ್ಟದಾಗ ಯೋಚನೆ ಮಾಡ್ಬೇಡ. ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆ ಐಡಿಯಾಗಳು ಬರ್ತವೆ. ಅವಾಗ ಇಂಥ ಮನೆಯಾಳ ಐಡಿಯಾ ಬರಲ್ಲ. ಗೊತ್ತಾಯ್ತಾ? ನೀನ್ ಮನ್ಸು ಮಾಡಿದ್ರೆ, ನೀನ್ ತಲೆ ಉಪಯೋಗಿಸಿದ್ರೆ ನಿನ್ ಗಂಡನ ಹತ್ರ ಬಂದು ತಪ್ಪಾಯ್ತು ಏನೋ ಜಗಳ ಮಾಡ್ಕೊಂಡು ಮನೆ ಬಿಟ್ಟೋದೆ, ನಾನು ತಪ್ಪಾಯ್ತು ಕ್ಷಮಿಸ್ಬಿಡ್ರಿ ಅಂತ ಕಾಲಿಗೆ ಬಿದ್ದು ಕೇಳ್ಕೋಬೋದಾಗಿತ್ತು. ಅವಾಗ ನಿನ್ ಗಂಡನು ಕ್ಷಮಿಸ್ತಿದ್ದ. ಅಯ್ಯೋ ಅದಕ್ಕೆ ಅದು ಹೇಳೋದು ಸುಲಭ, ಆದ್ರೆ ಮಾಡೋದು ಎಷ್ಟು ಕಷ್ಟ ಐತೆ ಗೊತ್ತಾ? ಅದಕ್ಕೆ ಅದೇನು ಬೇಡ ಅಂತಾನೆ ನಾನು ಈ ಥರ ಮಾಡಿದ್ದು. ಸುಲಭ ದಾರಿ ಹುಡ್ಕೊಂಡೆ ಅಷ್ಟೇನೆ. ಕಷ್ಟ ಆಗಿರೋದು ದಾರಿ ಹುಡ್ಕೊಂಡು ಆಮೇಲೆ ಕಷ್ಟ ಅನ್ಭವಿಸೋದು ಬೇಡ ಅಂತನ ಈ ಥರ ಮಾಡಿದೆ ಅಷ್ಟೇನೆ. ಹಿಂಗೆಮ್ಮ ಕಷ್ಟ ದಾರಿಲಿದ್ರೆ ಕಷ್ಟಗಳು ಬರ್ತವೆ, ಆದ್ರೆ ಅದನ್ನೆಲ್ಲ ಜಯಿಸ್ಕೊಂಡು ಹೋದ್ರೆ ಆಮೇಲೆ ಸುಖವಾಗಿರ್ತೀಯ ಮುಂದೆ. ಅವಾಗ ತಕ್ಷಣಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಸುಖವಾಗಿರ್ತೀಯ. ಈ ಸುಲಭನಾದ ದಾರಿಗೆ ಹೋದ್ರೆ ಅವಾಗಷ್ಟೇ ನೆಮ್ಮದಿಯಾಗಿರ್ತೀಯ ಒಂದ್ ಸ್ವಲ್ಪ ದಿನ, ಆಮೇಲೆ ಕಷ್ಟಗಳ ಮೇಲೆ ಕಷ್ಟ ಬರ್ತವೆ. ಈಗ ನೀನೇ ಒಂದು ಉದಾಹರಣೆ ಅದಕ್ಕೆ. ಅರ್ಥ ಮಾಡ್ಕೊ. ಅಲ್ಲ, ನೀನು ಬಸ್ರಿ ಅಪರೂಪಕ್ಕೆ ಎಷ್ಟೋ ವರ್ಷಗಳು, ಒಂದು 6-7 ವರ್ಷ ಆದಮೇಲೆ ತಾಯಿ ಆಗ್ತಾ ಇದೆಯಾ ಅಂತನ ನಾನು ಎಷ್ಟು ಖುಷಿಯಿಂದನ ಇವಳನ್ನ ಆಸ್ಪತ್ರೆಗೆ ಹಂಗೇನೆ ತೋರಿಸ್ಕೊಂಡೆ. ಕಾಲೆಲ್ಲ ಚೆನ್ನಾಗೈತೆ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ ನಮ್ಮ ಗೌರಿ ನೋಡ್ಕೆ ಬರೋಣ ಅಂತ ಹಣ್ಣು, ಹಂಪ್ಲು, ಬ್ರೆಡ್ಡು, ಬಿಸ್ಕತ್ತು, ಹೂವು ಎಲ್ಲ ತಗೊಂಡು ಬಂದರೆ ಇಲ್ಲಿ ನೋಡಿದೆ ನೀನು ಇಂಥ ಕೆಲಸ ಮಾಡಿದ್ಯಲ್ಲ. ನಾವು ಯಾಕಾದ್ರೂ ಬಂದ್ವ ಇಲ್ವಗೆ ಅನ್ಸಿಸ್ತೈತೆ. ನಿನ್ನಿಂದ ನಾವು ತಲೆ ತಗ್ಗಿಸ್ಬೇಕಾಗೈತಿ ನಿನ್ನ ಗಂಡನ ಹತ್ರ, ನಿಮ್ಮ ಅತ್ತೆ ಹತ್ರ. ಬಿಡು ಅಣ್ಣ, ಆಗಿದ್ದಾಗೋಯ್ತು. ನನ್ನ ಗಂಡಗೂ ನಮ್ಮ ಅತ್ತಿಗೂ ಹೇಳು, ನನ್ನ ಕ್ಷಮಿಸಿ ಚೆನ್ನಾಗಿ ಮಾತಾಡ್ಸ್ಕೊಂಡಿರ ಕೇಳು. 3 ದಿವಸ ಆಯ್ತು, ಅವತ್ತಿಂದ ನನ್ನ ಜೊತೆ ಮಾತೇ ಆಡ್ತಾ ಇಲ್ಲ. ಏನು ಮಾಡೋದು ಅಂತ ನಾನು ಅದಕ್ಕೆ ನೇತ್ರನ ಜೊತೆಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಮತ್ತು ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡೋಣ ಮನೆಗೆ ಹೇಳು? ಇವರಂತೂ ಸರಿಯಾಗಿ ಮಾತೇ ಆಡಲ್ಲ. ನಮ್ಮ ಅತ್ತೆ ಮಾತಾಡ್ಸಿರು ಕೊಂಕು ಮಾತಾಡುತ್ತೆ, ಏನೇನೋ ಬೈದು ಅದೇ ಹೋಗುತ್ತೆ. ನಾನು ಇನ್ನು ಯಾರ ಜೊತೆ ಮಾತಾಡಲಿ? ನೀವಾದರೂ ನನ್ನ ಗಂಡುಗೆ ಬುದ್ಧಿ ಹೇಳೋಗ್ರಿ. ಬುದ್ಧಿ ಹೇಳ್ಬೇಕಾಗಿರೋದು ನಿನ್ನ ಗಂಡುಗಲ್ಲ, ನಿನಗೆ. ನೀನು ನೆಟ್ಟಿಗಿರೋದು ಕಲ್ತ್ಕ, ಅವ್ರು ಆಮೇಲೆ ಸರಿಯಾಗ್ತಾರೆ. ನೀನು ಖುಷಿಯಾಗಿದ್ದೀಯಾ? ನನ್ನ ಮಾಮನ್ ಮಾಡ್ತೀಯಾ ಅಂತ ನಾ ಎಷ್ಟು ಆಸೆಯಿಂದ ಇದ್ದೆ. ಎಷ್ಟು ವರ್ಷ ಆದಮೇಲೆ ನಾನು ಮಾಮ ಆಗ್ತಾ ಇದ್ದೀನಲ್ಲ ಅಂತ ಆಸೆಯಿಂದ ನೋಡೋಣ ಅಂತ ಬಂದರೆ ನಮಗೆ ಇಲ್ಲಿ ಬರಲೇಬಾರ್ದು ಇಲ್ಲಿಗೆ ಅಂತ ಅನಿಸ್ಬಿಡ್ತು. ಬಾರೆ ಹೋಗೋಣ, ನಡೀರಿ ಅತ್ತ ಹೋಗೋಣ. ಇಂಥ ಬುದ್ಧಿ ಇಟ್ಕೊಂಡಿರೋ ಮನೆಗೆ ನಾವು ಯಾಕೆ ಬರಬೇಕು? ಏನೋ ನನ್ನ ಅದಿ ಚೆನ್ನಾಗಿರ್ಲಿ ಅಂತ ನೋಡಕ್ ಬಂದ್ರೆ ಏನಪ್ಪ, ಇವಳ ಬುದ್ಧಿ ಯಾವತ್ತೂ ಬದಲಾಗದೇ ಇಲ್ಲ. ಅಯ್ಯೋ ಅಣ್ಣ, ಅದಕ್ಕೆ ಹಂಗೆಲ್ಲ ಮಾತಾಡ್ಬೇಡ್ರಿ. ನೊಂದಿರೋದ್ ಮನ್ಸಿಗೆ ಇನ್ನಷ್ಟು ನೋವು ಕೊಡ್ತಿದ್ದೀರಲ್ಲ ಹಿಂಗೆಲ್ಲ ಮಾತಾಡಿ. ನನಗೆ ಕ್ಷಮಿಸ್ಬಿಡಿ. ಅಮ್ಮಯ್ಯ ಚೆನ್ನಾಗೈತಾ? ಅಮ್ಮಯ್ಯನ ಕಳಿಸು. ಅಮ್ಮಯ್ಯ ನೋಡ್ಬೇಕು ಅನ್ನಿಸ್ತೈತೆ, ಅಮ್ಮಯ್ಯನ ಜೊತೆ ಮಾತಾಡಬೇಕು ಅನ್ನಿಸ್ತೈತೆ. ಅಮ್ಮಯ್ಯನ ಬೇರೆ ಕಳಿಸ್ತೀನಿ ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ. ನಡಿ ನಡಿ, ನಾವು ಹೋಗ್ತೀವಿ. ಅಣ್ಣ ಹಿಂಗೆ ಬಂದು ಹಂಗೆ ಹೋಗ್ತೀರಾ? ನಡಿ, ಊಟ ಮಾಡ್ಕೊಂಡು ಹೋಗಿವಂತೆ. ಊಟ ಮಾಡ್ಕೊಂಡು ಒಂದು ಸ್ವಲ್ಪ ತಿದ್ದು ಸಾಯಂಕಾಲದಂಗೆ ಹೋಗೋರಂತೆ. ಅಮ್ಮ ಸಾಕು, ನೀನು ಮಾಡಿರೋ ಕೆಲಸ ತಿಂದ ಒಣಗೆ ನಮಗೆ ಹೊಟ್ಟೆ ತುಂಬೋಯ್ತು. ಇನ್ನು ಊಟ ಗೀಟ ಏನು ಬೇಡ ನಮಗೆ. ಹೋಗ್ತೀವಿ. ಬಾರಿ ಲಕ್ಷ್ಮಿ, ಹೋಗೋಣ. ಅಂದ್ರು ಬರ್ತೀವಪ್ಪ.
ಅಯ್ಯೋ ನಮಗೆ ನಿಮ್ಮ ಮೇಲೆ ಯಾವ ಬೇಜಾರು ಇಲ್ಲ, ನನ್ನ ಮೇಲೆ ಸಿಟ್ಟು ಮಾಡ್ಕೋಬೇಡಿ. ಇವಳು ಮಾಡಿರೋ ತಪ್ಪಿಗೆ ಹೇಳಿದ ಸುಳ್ಳಿಗೆ ನಮಗೂ ಬೇಜಾರಾಗುತ್ತಲ್ವಾ, ಅದಕ್ಕೆ ಹಿಂಗೆ ನಡ್ಕೊಂಡಿರೋದಷ್ಟೇ. ಅರ್ಥ ಆಗುತ್ತೆ ಬಿಡಪ್ಪ, ನಿನ್ ಕಷ್ಟನೂ ನಮ್ಗೆ ಅರ್ಥ ಆಗುತ್ತೆ. ಸರಿ ನಾವಿನ್ ಬರ್ತೀವಿ. ಅಣ್ಣ ಕಷ್ಟದಾಗಿರೋ ತಂಗಿನ ನೋಡಿನು ಹಂಗೆ ಬಿಟ್ಟು ಹೋಗ್ತೀರಾ ಇಬ್ರು? ಅಣ್ಣ ಇರೋಣ, ಇದ್ದು ನಾಳೆ ಹೋಗಿವ್ರಂತೆ. ಇಲ್ಲಮ್ಮ, ಇದನ್ನೆಲ್ಲ ನೋಡ್ಕೊಂಡು ನಾವು ಇಲ್ಲೇ ಇರೋಕೆ ನಮ್ಮ ಮನಸ್ಸು ಒಪ್ಪಲ್ಲ. ಹಾಂ ಬಾ ಹೋಗೋಣ. ಅಣ್ಣ ಅದ್ಗೆ ನಿಂತ್ಕೊಳ್ಳಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.